ಬಂದಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಹಾಗೆ ಬೇರೆ ಎಲ್ಲ ಸಿಬ್ಬಂದಿಯವರೇ, ನಿಮ್ಮದು ಸಮಾರಂಭ ಇವೆಲ್ಲ ಇಷ್ಟು ದಿನ ತಾವುಗಳೆಲ್ಲ ಓದಿ ಒಂದು ಎಕ್ಸಾಮ್ ಮುಗಿಸಿ ಈಗ ಗ್ರ್ಯಾಜುಯೇಟ್ ಆಯ್ತಾ ಇದ್ದೀನಿ. ಮುಂದೆ ಏನು ಅಂತ ನೀವುಗಳೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಎಷ್ಟು ಜನ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ? ಕೈ ಎತ್ತಿರಿ. ಇನ್ನೂ ಚೆನ್ನಾಗಿ ಓದಿ. ಮಿಕ್ಕಿದವ್ರು ಏನು ಮಾಡ್ಬೇಕಂತಿದ್ದೀನಿ? ಹಾಂ, ಇನ್ನೂ ಸೆಕೆಂಡ್ ಇಯರ್ ಇದ್ದಾರಾ? ಸಾರಿ, ಫೈನಲ್ ಇಯರ್ ಮಾತಾಡೋದು ಅಂದ್ಕೊಂಡೆ. ಹೈಯರ್ ಸ್ಟಡೀಸ್ಗೆ ಹೋಗಿ ಚೆನ್ನಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಪ್ರತಿ ಸತಿ ನಾನು ಎಲ್ಲೋದರೂ ಇದನ್ನು ಹೇಳ್ತೀನಿ, ಅದನ್ನು ಪುನಃ ಎಲ್ಲೂ ಹೇಳ್ತೀನಿ. ಮೊದಲನೇದಾಗಿ ತಾವೆಲ್ಲ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ದಯವಿಟ್ಟು ನೀವು ಅದನ್ನು ವಿಷಯದಲ್ಲಿ ನಾನು ಪರ್ಫೆಕ್ಟ್ ಆದರೆ ನೀವು ಮಾಡಬೇಕಾದ್ರೆ ಕಷ್ಟಪಟ್ಟರೆ ಅದರಲ್ಲಿ ಯಾವುದೇ ಶಾರ್ಟ್ಕಟ್ಸ್ ತಗೊಂಡು ನೀವು ಸಕ್ಸಸ್ಫುಲ್ ಆಗಿಲ್ಲ. ಅದರಿಂದ ದಯವಿಟ್ಟು ತಾವೆಲ್ಲ ನೀವು ಮತ್ತು ನಿಮ್ಮ ಮನೆಯಲ್ಲಿ ಹೇಳಿ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಅದನ್ನು ಸಾಧಿಸ್ತೀನಿ ಅಂತ ಹೇಳಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಆತ್ಮೀಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ಮಧುಸೂದನ್ ಅವರೇ, ಈಗ ತಾನೇ ಇಂತಹ ಒಂದು ಅಮೂಲ್ಯವಾದ ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಒಂದು ಉದ್ಘಾಟನಾ ಭಾಷಣವನ್ನು ಮತ್ತು ಉತ್ತೇಜನವನ್ನು ತುಂಬುವಂತಹ ಭಾಷಣವನ್ನು ಮಾಡಿಕೊಟ್ಟಂತಹ ನಾಡಿನ ಜನಪ್ರಿಯ ಅತ್ಯಂತ ಯುವ ಉತ್ಸಾಹಿ ಶಾಸಕರಾದಂತಹ ನಮ್ಮ ಆತ್ಮೀಯರೂ ಆದಂತಹ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರೇ, ಮತ್ತು ವೇದಿಕೆ ಮೇಲೆ ಇರುವಂತಹ ಎಲ್ಲ ಶಿಕ್ಷಕರೇ, ವೇದಿಕೆ ಮುಂದೆ ಇರುವಂಥ ಎಲ್ಲ ಶಿಕ್ಷಕ ವೃಂದದ ಸದಸ್ಯರೇ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಮತ್ತು ಪತ್ರಕರ್ತ ಮಿತ್ರರೇ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸ್ಥಾನ ಕವಿತಾ ಈ ವರ್ಷ ದ್ವಿತೀಯ ಸ್ಥಾನವನ್ನು ಪೂರ್ಣಿಮಾ ಮೇಡಮ್ ಅವರು ಪಡ್ಕೊಂಡಿದ್ದಾರೆ. ತೃತೀಯ ಸ್ಥಾನ ಭೂಮಿಕಾ
ರಿಲೇ ಅಧ್ಯಾಪಕರಾದಂಥ ರಶ್ಮಿ ಮೇಡಮ್ ಅವರು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾರೆ. ರಾಮಸುಬ್ಬ ಅವರಿಗೆ